ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ ದ್ವಿತೀಯ ಪಿ ಯು ಸಿ ವಾರ್ಷಿಕ ಪರೀಕ್ಷೆ 2026 ನಿಮಗೆ ವಾರ್ಷಿಕ ಪರೀಕ್ಷೆ 28ರಿಂದ ಆರಂಭವಾಗುತ್ತೆ. ಅದರಲ್ಲಿ ಕನ್ನಡ ವಿಷಯ ಸೇರಿದಂತೆ ಇಲ್ಲಿರುವಂಥ 2 ಅಂಕದ ಮತ್ತು 3 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಸೊ ಬನ್ನಿ. ಸಲಿ 2 ಅಂಕದ ಪ್ರಶ್ನೆ ನೋಡೋಣ. ಬಹುರೂಪಿಣಿ ವಿದ್ಯೆಯನ್ನು ರಾವಣಿಗೆ ಹೇಗೆ ಸಾಧಿಸಿದೆ? ವೀರ ಮತ್ತು ಯೋಗಿಗೆ ಯಾವ ಗುಣಗಳಿರಬೇಕು? ಬೆಳಕು ಬೇಟೆಗಾರನು ಹೇಗೆ ಬರುತ್ತಾನೆ? ಗೋಡೆಗೆ ನೇತು ಹಾಕಿದ ಜೀಸಸ್ ಕವಿಗೆ ಹೇಗೆ ಕಾಣುತ್ತೆ? ಹಾಗೆ 3 ವಾಕ್ಯದ ಪ್ರಶ್ನೆಯಲ್ಲಿ 3 ಮಾರ್ಕಸಿನ ಪ್ರಶ್ನೆ ಇರ್ತವೆ. ಕೊನೆಯಲ್ಲಿ ಬಸಲಿಂಗಿಗೆ ಏನನ್ನು ನೆನಪಾದವು? ಕನ್ನಡದ ಸಮಸ್ಯೆಗಳು ಎಲ್ಲಿವರೆಗೂ ಇರುತ್ತದೆ? ಹಾಗೆ ಇಲ್ಲಿ ಕೊಟ್ಟಂಥ ಪ್ರಶ್ನೆ ನೋಡಿ. ಹಳ್ಳಿಯ ಚಾ ಹೋಟೆಲ್ಗಳು ಹೇಗಿರುತ್ತದೆ? ಅದನ್ನು ಟ್ವಿಸ್ಟ್ ಮಾಡಿ ಹಳ್ಳಿಯ ಚಾ ಹೋಟೆಲ್ಗಳು ಹೇಗಿದ್ದವು ಎಂದು ಕೂಡ ಕೇಳ್ಬೋದು. ಮುದ್ದಣ್ಣನು ಮನೋರಮೆಗೆ ಹೇಗೆ ಉಪಚರಿಸಿದಳು? ಬೆಳಕು ಬೇಟೆಗಾರ ಹೇಗೆ ಬರುತ್ತಾನೆ? ಬಹುರೂಪಿಣಿ ವಿದ್ಯೆಯನ್ನು ರಾವಣಿಗೆ ಹೇಗೆ ಸಾಧಿಸಿದೆ? ಕಲಾಂ ಅವರ ಬದುಕಿನ ಮಂತ್ರ ಯಾವುದು? ಡಾಕ್ಟರ್ ಚಂದಪ್ಪನವರು ಬಸ್ಲಿಂಗ್ ಅವರಿಗೆ ಡಾಕ್ಟರ್ ತಿಮ್ಮಣ್ಣ ಬಗ್ಗೆ ಕೊಟ್ಟ ಅಭಿಪ್ರಾಯವೇನು? ಮಾರ್ಷನ್ ಕಂಡ ಆದಿವಾಸಿಗಳು ಹೇಗೆ ಪ್ರತಿಕ್ರಿಯಿಸಿದರು? ಇಲ್ಲಿರುವಂಥ ಪ್ರಶ್ನೆ ನೋಡ್ಕೊಳ್ಳಿ. 3 ಮಾರ್ಕಸಿನ ಪ್ರಶ್ನೆ. ದುರ್ಗಪ್ಪ ಏಕೆ ಬಂದಿರಬಹುದೆಂದು ನಿರೂಪಕರು ಯೋಚಿಸಿದರು? ಕಾಡಾನೆಗಳ ಅವಳಿಗೆ ಪ್ರಕಾಶ್ ನೀಡಿದ ಕಾರಣಗಳೇನು? ಹುಚ್ಚ ನಾಯಿಗಳು ಆಸ್ಪತ್ರೆಯಲ್ಲಿ ಹೇಗೆ ವರ್ತಿಸುತ್ತದೆ ಎಂದು ಪುಟ್ಟಯ್ಯ ಹೇಳಿದನು. ಇದು ಇಂಪಾರ್ಟೆಂಟ್ ಇರುತ್ತೆ. 27ನೇ ಪ್ರಶ್ನೆ. ಹಾಗೆ 28ನೇ ಪ್ರಶ್ನೆ ನೋಡ್ಕೊಳ್ಳಿ. ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣನ ಸಾವಿಗೆ ಆನೆ ಕಾರಣವಿಲ್ಲ ಎಂದು ವೇಲಾಯುಧ ಯಾರಿಗೂ ಹೇಳಿಲ್ಲ ಏಕೆ? ಅದು ಇಂಪಾರ್ಟೆಂಟ್ ಇರುತ್ತೆ. ಹಾಗೆ ಸಂದರ್ಭ ಸ್ವರಸಲ್ಲಿ ನೋಡ್ಕೊಳ್ಳಿ, ಅದು ಪ್ರಿಪರೇಟರಿ ಎಕ್ಸಾಮ್ಗೆ ಸಂಬಂಧಪಟ್ಟಿತ್ತು. ಅಲ್ಲಿ 31ನೇ ಪ್ರಶ್ನೆ. ಹಲೋ ನಾನೇ ಕಣ್ರಿ ಮಾತನಾಡ್ರಿ ಅಂತ ಪ್ರಶ್ನೆ ಇದೆ ನೋಡಿ. ಆ ಪ್ರಶ್ನೆ ಇಂಪಾರ್ಟೆಂಟ್ ಇರುತ್ತೆ. ಹಾಗೆ ಇಲ್ಲಿರುವಂಥ ಪ್ರಶ್ನೆ ನೋಡಿಕೊಳ್ಳಿ. ಇಲ್ಲಿ ಸಂದರ್ಭ ಸರಸ ಬರೆದು ಆನೆ ಸಾಕೋದ್ರ ಬಗ್ಗೆ ಎಲೆಕ್ಷನ್ ನಿಂತ ಹಾಗೆ ಅಂತ ಪ್ರಶ್ನೆ ಇದೆ ನೋಡಿ. ಹಾಗೆ 14 ಇಂಜೆಕ್ಷನ್ ಹೊಟ್ಟೆಗೆ ಚುಚ್ಚಿಸ್ತಿದ್ದೀವಿ, ಅದೊಂದು ಪ್ರಶ್ನೆ ಇರುತ್ತೆ. ಅವು ಇಂಪಾರ್ಟೆಂಟ್ ಆಗಿರ್ತವೆ. ಸೊ ಇಷ್ಟು ನೋಡ್ಕೊಳ್ಳಿ, ನಿಮಗೆ ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಗುತ್ತವೆ. ಸೊ ಮುಂದಿನ ಇನ್ನು ಅಕೌಂಟಿಗೆ ಸಂಬಂಧಪಟ್ಟಂಥ 2 ಅಂಕ ಪ್ರಶ್ನೆನ ವಿಡಿಯೋನ ಮಾಡ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.